ತುಂಬಾ ರುಚಿಕರವಾದ ಆರೋಗ್ಯಕರವಾದ ಮಾವಿನಕಾಯಿ ಜಾಮ್ ಮನೆಯಲ್ಲೇ ರೆಡಿ ಮಾಡೋದು ಹೇಗೆ ಅಂತ ನೋಡೋಣ. ದೊಡ್ಡವರಿಂದ ಹಿಡಿದು ಚಿಕ್ಕವರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಬ್ರೆಡ್, ದೋಸೆ, ಚಪಾತಿ ಜೊತೆ ರೋಲ್ ಮಾಡ್ಕೊಂಡು ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸ್ನಾಕ್ಸ್ ಕೂಡ ದೋಸೆಗೆಲ್ಲ ರೋಲ್ ಮಾಡಿ ಕೊಡ್ಬೋದು. ಈ ರೀತಿ ಮಾವಿನಕಾಯಿ ಜಾಮ್ ರೆಸಿಪಿ ಮಾಡೋದು ಹೇಗೆ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಮಾವಿನಕಾಯಿ ಜಾಮ್ ಮಾಡೋದು ಹೇಗೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸ್ವಲ್ಪ ಬೆಲ್ಲ ತುರಿದಿಟ್ಕೊಂಡಿರೋ ಮಾವಿನಕಾಯಿಯನ್ನ ತಗೊಂಡಿದ್ದೀನಿ. ಹುಳಿ ಇದ್ರೆ ಸ್ವಲ್ಪ ಹುಳಿನ ಹಿಂಡ್ಕೊಂಡ್ಬಿಡಿ. ಹಾಗೆ ಸ್ವಲ್ಪ ಅಚ್ಚಕಾರದ ಪುಡಿ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಸ್ವಲ್ಪ ಉಪ್ಪನ್ನ ತಗೊಂಡಿದ್ದೀನಿ. ಇವಾಗ ಬೆಲ್ಲವನ್ನ ಬಾಣಲೆಗೆ ಬಿಸಿಗೆ ಇಟ್ಕೊಂತಾ ಇದ್ದೀನಿ. ಇವಾಗ ಹಾಗೆ ತುರಿದಿಟ್ಕೊಂಡಿರೋ ಮಾವಿನಕಾಯಿಯನ್ನು ಕೂಡ ಇದರಲ್ಲಿ ಹಾಕೊಂತಾ ಇದ್ದೀನಿ. ತುರ್ಕೋಬೇಕು. ಮಾವಿನಕಾಯಿ ಸಣ್ಣದಾಗಿ ತುರ್ಕೊಳ್ಳಿ, ಹಾಗಾದ್ರೆ ಬೇಗ ಬೆಲ್ಲ ರಸವನ್ನ ಹೀರ್ಕೊಳ್ಳುತ್ತೆ. ನಾನು ತುರ್ಕೊಂಡು ತಗೊಂಡಿದ್ದೀನಿ, ಅದನ್ನೇ ಇವಾಗ ಹಾಕೊಂಡಿದ್ದೀನಿ. ಮಾವಿನಕಾಯಿ ಹೆರಕಲು ಮತ್ತೆ ಬೆಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು. ಈ ರೀತಿ ಮಾವಿನಕಾಯಿ ಜಾಮನ್ನ ನೀವು ದೋಸೆ ಜೊತೆಗೆ ರೋಲ್ ಮಾಡ್ಕೊಡ್ಬೋದು ಮಕ್ಕಳಿಗೆ. ಆಮೇಲೆ ರೊಟ್ಟಿಗೆ, ಚಪಾತಿಗೆ, ಬ್ರೆಡ್ಡಿನ ಜೊತೆಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ತಂದು ಕೊಡೋದಕ್ಕಿಂತ ಮನೇಲಿ ನೀವು ಈ ರೀತಿ ಮಾವಿನಕಾಯಿ ಜಾಮ್ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ. 3 ರಿಂದ 4 ತಿಂಗಳವರೆಗೂ ಇಟ್ಕೋಬಹುದು. ಡಬ್ಬಿ ಒಳಗಡೆ ಹಾಕಿ ಇಟ್ಕೊಂಡ್ಬಿಟ್ರೆ. ಮಾವಿನಕಾಯಿ ಸೀಸನ್ ಅಲ್ಲಿ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇವಾಗ ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ತಾ ಬಂತು, ಬೇಕಂತ ಬಂತು. ಇವಾಗ ನಾವು ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿಯನ್ನ ಹಾಕೊಂತ ಇದ್ದೀನಿ. ಸ್ವಲ್ಪ ಖಾರ ಮತ್ತೆ ಹುಳಿ ಸಿಹಿ ಇರುತ್ತೆ. ಈ ರೀತಿ ನಾವೇನ್ ಅಂಗಡಿಯಲ್ಲಿ ತರ್ತೀವಲ್ಲ ಜಾಮು, ಅದೇ ರೀತಿ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ನೀವು ಮಾವಿನಕಾಯಿ ಬೇಕಂದ್ರೆ ನೀವು ಹೆರ್ದು ಕೂಡ ಹಾಕೋಬಹುದು, ಬೇಡ ಅಂದ್ರೆ ನುಣ್ಣಗೆ ರುಬ್ಬಿ ಕೂಡ ಹಾಕೋಬಹುದು. ಈ ರೀತಿ ತುರ್ಕೊಂಡು ಹಾಕೊಂಡ್ರೆ ಎಳೆ ತರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ತುರ್ಕೊಂಡು ಹಾಕೊಂಡಿದ್ದೀನಿ. ಇಷ್ಟ ಆದ್ರೆ ನಮ್ಮ ಮಾವಿನಕಾಯಿ ಜಾಮು ರೆಡಿ ಆಯ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಆರೋಗ್ಯಕರವಾದ ರುಚಿಕರವಾದ ಮಾವಿನಕಾಯಿ ಜಾಮ್ ಮನೆಯಲ್ಲೇ ರೆಡಿ ಮಾಡೋದು ಹೇಗೆ ಅನ್ನೋದು ತೋರಿಸಿ ಕೊಟ್ಟಿದ್ದೇನೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಯಾರು ಈ ರೀತಿ ಮಾವಿನಕಾಯಿ ಜಾಮ್ ರೆಸಿಪಿನ ಟ್ರೈ ಮಾಡಿದೀರಾ ಕಮೆಂಟ್ ಮಾಡಿ. ಮಾಡದೇ ಇರೋರು ಒಂದ್ಸಲ ಈ ರೀತಿ ಮಾವಿನಕಾಯಿ ಜಾಮ್ ರೆಸಿಪಿನ ಟ್ರೈ ಮಾಡಿ ನೋಡಿ. ಮತ್ತೆ ನೀವು ಈ ರೀತಿ ಜಾಮನ್ನ ಮನೇಲೆ ರೆಡಿ ಮಾಡಿ ಕೊಡ್ತೀರಾ ಮಕ್ಕಳಿಗೆ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.